ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಈಗ ನಾನು ಮತ್ತು ಭ್ರಮರ ಇಬ್ಬರು ಬಸ್ಸಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು. ಭ್ರಮರ ಬಂದುಬಿಟ್ಟು ಒಂದು 6 ಮಂತ್ಸ್ ಏನೋ ಇದ್ಲು, ಆವಾಗ ಹೋಗಿದ್ದು ನಾವು. ಅದಾದಮೇಲೆ ಹೋಗೋದಕ್ಕೆ ಆಗಿಲ್ಲ. ಇದು ಬಂದುಬಿಟ್ಟು ನಮ್ಮ ದಾವಣಗೆರೆಯ MCCB ಬ್ಲಾಕಲ್ಲಿ ಇರೋವಂಥ ಒಂದು ದೇವಸ್ಥಾನ. ಇದು ನಿಯರಲ್ಲಿ ವನಿತಾ ಸಮಾಜ ಒಂದಿದೆ. ಅಂದರೆ ಇಲ್ಲಿ ಅನಾಥ ಹೆಣ್ಮಕ್ಳು ಮತ್ತು ಕಿವುಡ ಹೆಣ್ಮಕ್ಳು ಆ ಥರ ಇರೋವಂಥ ಹೆಣ್ಮಕ್ಳನ್ನ ಇಲ್ಲಿ ಒಂದು ಹಾಸ್ಟೆಲ್ ಥರ ಹಾಸ್ಟೆಲಲ್ಲಿ ಇಟ್ಕೊಂಡು ನೋಡ್ಕೋತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಇದು ವೈಟ್ ಹೌಸ್ ಇದೆ. ಮತ್ತು ಇದಕ್ಕೆ ನಿಯರಲ್ಲಿ ವಾಟರ್ ಟ್ಯಾಂಕ್ ಪಾರ್ಕ್ ಇದೆ. ಮತ್ತು ಕಾಲೇಜಸ್ ಎಲ್ಲ ಇಲ್ಲಿ ಇದೆ. ಮತ್ತು ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ. ನಮ್ಮ ಭ್ರಮರ ಮಾತ್ರ ಇದೇನಪ್ಪ ನಾವು ಈ ಏರಿಯಾಕ್ಕೆ ಬಂದಿದ್ದೀವಲ್ಲ, ನಾವು ಇರೋದು ನೋಡಿದ್ರೆ ಜಿಗಿ ಜಿಗಿ ಅಂತಂದರೆ ಎಲ್ಲ ತುಂಬ ಕ್ರೌಡ್ ಇರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಇದು ಒಂಥರ ಚೆನ್ನಾಗಿದೆಯಲ್ಲ, ಒಂಥರ ಡಿಫ್ರೆಂಟಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ಲು. ನಮಗೂ ಕೂಡ ಖುಷಿಯಾಯಿತು ಅವಳು ಒಂದು ಎಕ್ಸ್ಪ್ರೆಷನ್ ಎಲ್ಲ ನೋಡಿಬಿಟ್ಟು. ಇವಾಗ ನಾವು ಸಾಯಿಬಾಬಾ ಟೆಂಪಲ್ ಹತ್ರದಲ್ಲಿದ್ದೀವಿ. ಇಲ್ಲಿ ಕಾಣ್ತಿದೆಯಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗುವಂಥ ದಾರಿ ಅಂತ ಹೇಳಿಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ನಾವು ಒಳಗಡೆ ಹೋದರೆ ಆಯಿತು. ಇಲ್ಲಿ ಕಾಣ್ತಿದೆಯಲ್ಲ ಇದು ಸಾಯಿಬಾಬಾ ಟೆಂಪಲ್ ಆಪೋಸಿಟಲ್ಲಿರುವಂಥ ಒಂದು ಅಂಗಡಿಗಳಿವು. ಸೊ ಇಲ್ಲಿ ಎಲ್ಲ ಅಂಗಡಿಗಳೆಲ್ಲ ಹಾಕಿರ್ತಾರೆ. ಇವತ್ತು ಬಂದುಬಿಟ್ಟು ಗುರುವಾರ ಆಗಿರೋದ್ರಿಂದ ಸಾಯಿಬಾಬನ ವಾರ, ಅದರಲ್ಲಿ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾವು ಅಜ್ಜನ ಕರ್ಕೊಂಬಂದಿದ್ವಿ, ಬಟ್ ಇವತ್ತು ಅಜ್ಜು ಬಂದಿಲ್ಲ. ಇಲ್ಲಿ ರೋಸ್ ಎಲ್ಲ ಮಾರ್ತಾ ಇದ್ದಾರೆ ಸಾಯಿಬಾಬಂಗೆ ಕೊಡೋದಕ್ಕೋಸ್ಕರ. ನಾನು ಮತ್ತು ಇಲ್ಲಿ ರೋಸ್ ತೊಗೊಳ್ಳೋಣ ಅಂತ ಹೇಳಿ ಮತ್ತು ರೋಸ್ ತೊಗೊಳ್ತಾ ಇದ್ದೀವಿ. ಮತ್ತು ಊದುಬತ್ತಿ ಹತ್ರ ಏನಿಲ್ಲ, ರೋಸ್ ತೊಗೊಂಡೆ. ಮತ್ತು ಬೇಕಾದ್ರೆ ಹೂವು ಮತ್ತು ಹಾರಗಳೆಲ್ಲ ಇರ್ತವೆ, ಬಟ್ ನಾನು ರೋಸ್ ತೊಗೊಂಡಿದ್ದೀನಿ. ಭ್ರಮರ ನಾನು ಹಿಡ್ಕೋತೀನಿ ಅಂತ ಹೇಳಿದ್ಲು. ಸೊ ಅವಳು ಹಿಡ್ಕೊಂಡು ಬರ್ತಾ ಇದ್ದಾಳೆ ದೇವಸ್ಥಾನಕ್ಕೆ. ಅವಳೇ ಬಾಬನಿಗಿಟ್ಟು ನಮಸ್ಕಾರ ಮಾಡಿದ್ಲು. ಇದು ಎಂಟ್ರೆನ್ಸ್, ಸಾಯಿಬಾಬಾ ಟೆಂಪಲ್ ಎಂಟ್ರೆನ್ಸ್. ಇದು ನೋಡ್ತಿದ್ರಲ್ಲ ಆ ಕಡೆ ಈ ಕಡೆ ಎಲ್ಲ ಸಾಯಿಬಾಬಾ ಎರಡೂ ಕಡೆ ನಿಂತಿದೆ. ಸೊ ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ಒಳಗಡೆ ಬರ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ಅಲ್ಲೋದ್ರೆ ಏನೋ ಒಂಥರ ಶಾಂತಿ ಅನಿಸುತ್ತೆ ಮನಸ್ಸು. ನಾನು ಇಲ್ಲಿ ಕಾಲೇಜ್ಗೆ ಬರಬೇಕಾದ್ರೆ ಬರ್ತಾಯಿದ್ದೆ, ಅಂದರೆ ಡೈಲಿ ಬರ್ತಿದ್ವಿ ನಾವು. ಆದರೆ ಇವಾಗ ಬರೋದಕ್ಕಾಗಿರಲಿಲ್ಲ. ಇಲ್ಲಿ ನಾನು 1 ಬೌಲ್ ಅಕ್ಕಿ ತೊಗೊಂಡೆ ಸಾಯಿಬಾಬನ್ಗೆ ಹಾಕೋದಕ್ಕೋಸ್ಕರ. ಏನು ಅನ್ನ ಸಂತರ್ಪಣೆ ಮಾಡ್ತಾರೋ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. 1 ಬೌಲ್ ಅಕ್ಕಿ ಬಂದುಬಿಟ್ಟು 10 ರೂಪಾಯಿ ತೊಗೊಂಡ್ರು. ಸೊ 1 ಬೌಲ್ ತೊಗೊಂಡಿದ್ದೀನಿ. ಇಲ್ಲಿ ಸಾಯಿಬಾಬಾ ಜೋಳಿಗೆ ಹಿಡ್ಕೊಂಡು ನಿಂತಿರೋ ಹಾಗೆ ಒಂದು ಸ್ಟ್ಯಾಚು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಆ ಜೋಳಿಗೆ ಒಳಗಡೆ ನಾವು ಆ ಅಕ್ಕಿನ ಹಾಕಬೇಕು. ಆ ಅಕ್ಕಿ ಬಂದುಬಿಟ್ಟು ಕೆಳಗಡೆ ಒಂದು ಬಾಕ್ಸ್ ಸಿಕ್ಕಿರ್ತಾರೆ. ಆ ಬಾಕ್ಸ್ ಒಳಗಡೆ ಹೋಗಿ ಅದು ಕಲೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ಇದೆ ಸಾಯಿಬಾಬಾ ಜೋಳಿಗೆ ಹಿಡ್ಕೊಂಡು ನಿಂತಿರುವಂಥ ಒಂದು ಮೂರ್ತಿ. ಸೊ ಇಲ್ಲಿ ನಾನು ಮತ್ತು ಭ್ರಮರ ಇಬ್ಬರು ಅಕ್ಕಿ ಹಾಕಿಬಿಟ್ಟು ನಮಸ್ಕಾರ ಮಾಡಿದ್ವಿ. ಮತ್ತು ಭ್ರಮರ ಮುಟ್ಟುತ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮುಟ್ಟಿ ಮತ್ತು ನಮಸ್ಕಾರ ಮಾಡಿದ್ವಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಾಬಾ. ಸೊ ಕೆಳಗಡೆ ಬಂದುಬಿಟ್ಟು ಒಂದು ಬಾಕ್ಸ್ ಸಿಕ್ಕಿದ್ದಾರೆ. ಇಲ್ಲಿ ದತ್ತಾತ್ರೇಯ ಸ್ವಾಮಿಗಳದ್ದು ಒಂದು ವಿಗ್ರಹ ಇದೆ. ಹಾಗೆ ಎದುರುಗಡೆ ಕಾಣ್ತಿರೋದು ಸಾಯಿಬಾಬಾ.
ಈಗ ನಾವಿಲ್ಲಿ ಬಾಬನ ಪಾದಕ್ಕೆ ಹೂವನ್ನ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದೀವಿ. ಅದು ಪಾದದ ಹತ್ರನೇ ಒಂದು ಸಣ್ಣ ವಿಗ್ರಹ ಇದೆ ಬಾಬಂದು. ಭ್ರಮರನ್ ಕೂಡ ಅಲ್ಲಿ ನಮಸ್ಕಾರ ಮಾಡಿದ್ಲು. ಈಗ ಹಿಂದ್ಗಡೆಯಿಂದ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸೈಡಲ್ಲಿ ಆರತಿ ಹಾಗೆ ತೀರ್ಥ ಮತ್ತು ಹೂವು ಎಲ್ಲ ಇಕ್ಕಿದ್ದಾರೆ ಪ್ರಸಾದವಾಗಿ. ಸೊ ಇವಾಗ ಫಸ್ಟು ತೀರ್ಥ ತೊಗೋತಾ ಇದ್ದೀವಿ. ತೀರ್ಥ ತೊಗೊಂಬಿಟ್ಟು ಹೂವು ತೊಗೊಂಡು ಅಲ್ಲೋಗಿ ಸ್ವಲ್ಪ ಹೊತ್ತು ಕೂರೋಣ ಅಂತ ಅಂದೆ. ಸರಿ ಆಯಿತು ಅಂತ ಅಂದ್ಲು ಅವಳು. ಬಟ್ ಅವಳು ಜಾಸ್ತಿ ಹೊತ್ತು ಒಂದು ಕಡೆ ಕೂರೋದಿಲ್ಲ. ಆದರೂ ಕೂರಿಸ್ಕೊಂಡು ಸ್ವಲ್ಪ ನಿಂತ್ಕೊಂಡು ನಮಸ್ಕಾರ ಮಾಡಿದೆ. ಫಸ್ಟು ನಮಸ್ಕಾರ ಮಾಡಾದಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳಿಗೆ ಬಾರಮ್ಮ ಅಂದರು. ನೀವೇ ನೋಡ್ತಿದ್ರಲ್ಲ ಎಷ್ಟು ಇದು ಮಾಡ್ತಿದ್ದಾಳೆ. ಸೊ ಅವಳನ್ನೂ ಸುಧಾರಿಸ್ಕೋತಾ ಬಾಬನ ದರ್ಶನ ಮಾಡಿದೆ. ದರ್ಶನ ಮಾಡಿಬಿಟ್ಟು ಇವಾಗ ಹೊರಗಡೆ ಹೋಗಬೇಕು. ಸೊ ಭ್ರಮರನು ಕೂಡ ನಿಮ್ಗೆ ಹಾಯ್ ಹೇಳ್ತಿದ್ದಾಳೆ, ನಾವು ಟೆಂಪಲಿಗೆ ಬಂದಿದ್ದೀವಿ ಅಂತ ಹೇಳಿ. ಇಲ್ಲಿ ದ್ವಾರಕಾಮಯಿ, ಇಲ್ಲಿ ಅದು ಧೂಳ್ದ ದೇವ್ರದ್ದೆಲ್ಲ ಇಕ್ಕಿರ್ತಾರೆ ಮತ್ತು ಆರತಿಗೆಲ್ಲ ರೆಡಿ ಮಾಡಿರ್ತಾರೆ. ನಾವು ಬೇಕಾದ್ರೆ ಆರತಿ ಎಲ್ಲ ಮಾಡ್ಬೋದು ಇಲ್ಲೇ. ಇಲ್ಲಿ ಮತ್ತು ನಾವು ಭ್ರಮರಂಗೆ ಮತ್ತು ನಾನು ಇಬ್ಬರು ಧೂಳ್ತ ಹಚ್ಕೊಂಡು ಮತ್ತು ಎದುರುಗಡೆ ಬಂದುಬಿಟ್ಟು ನವಗ್ರಹದ ಒಂದು ವಿಗ್ರಹಗಳನ್ನೆಲ್ಲ ಇಕ್ಕಿದ್ದಾರೆ. ಅಲ್ಲಿ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಭ್ರಮರನು ಕೂಡ ಪ್ರದಕ್ಷಿಣೆ ಹಾಕಿದ್ಲು. ಹಾಗೆ ಮತ್ತು ಊಟದ ವ್ಯವಸ್ಥೆನೂ ಕೂಡ ಇಲ್ಲಿದೆ. ಬಟ್ ಅದು ಬಂದುಬಿಟ್ಟು 12 ಗಂಟೆಯಿಂದ ಊಟದ ವ್ಯವಸ್ಥೆ ಇರೋದು. ಮತ್ತು ಅಷ್ಟೊತ್ತು ವೆಯ್ಟ್ ಮಾಡೋದಕ್ಕಾಗಲ್ಲ. ಮತ್ತು ಭ್ರಮರ ಮಾತ್ರ ಸುಮ್ಮನಿರೋದಿಲ್ಲ. ಟೈಮ್ ಬಂದುಬಿಟ್ಟು ನಾನು ಹೋಗಿದ್ದು 10 ಗಂಟೆಗೆ. ಮತ್ತು ಅಲ್ಲೆಲ್ಲ ನಾನು ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ 10:30 10:45 ಆಯಿತು. ಇನ್ನೂ 1 ಅವರ್ ಕಾಯಬೇಕಂದ್ರೆ ಭ್ರಮರ ಬಿಡಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ದೇವ್ರನ್ನ ಒಂದು ದರ್ಶನ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ ಪ್ರಸಾದನ ಮಾಡ್ಕೊಂಬಂದ್ರಾಯ್ತು ಅಂತ ಹೇಳಿ ಇವಾಗ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ನಾನು ಮತ್ತು ಭ್ರಮರ. ಹಾಗೆ ಸ್ವಲ್ಪ ದೇವ್ರ ಐಟಮ್ಸ್ ಕೂಡ ತೊಗೊಳೋದಿದೆ. ಅದಕ್ಕೋಸ್ಕರ ಬೇಗ ಬೇಗ ಮುಗಿಸ್ಕೊಂಡು ದೇವ್ರ ದರ್ಶನನೂ ಕೂಡ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದರೆ ಸೇಮ್ ನಾವು ಶಿರ್ಡಿಗೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆವಾಗ ನಾವು ಬಂದಾಗ ಇನ್ನೂ ಅದು ರೆನೋವೇಟಿವ್ ಮಾಡ್ತಾಯಿದ್ರು, ಅಂದರೆ ಕಟ್ಟಡ ಕಟ್ತಾಯಿದ್ರು. ಇವಾಗ ಪೂರ್ತಿ ಆದಮೇಲೆ ನಾನು ಬಂದಿದ್ದೀನಿ. ಸೊ ಎಲ್ಲರೂ ತುಂಬ ಜನ ಇದ್ದಾರೆ. ಇವತ್ತು ಮಾತ್ರ ಭಾನುವಾರ ಅಲ್ವಾ, ಗುರುವಾರ ಅಲ್ವಾ. ಇಲ್ಲಿ ನೀವು ನೋಡ್ತಿದ್ರಲ್ಲ ಸಾಯಿಬಾಬಾ ಅಡುಗೆ ಮಾಡೋ ರೀತಿ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಇದು ಬಂದುಬಿಟ್ಟು ಅನ್ನ ಸಂತರ್ಪಣೆಗೋಸ್ಕರ ಇದನ್ನು ಮಾಡಿರೋಂಥ ಒಂದು ರೂಮ್ಗಳಿವೆಲ್ಲ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಕೇಳಿದೆ ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ಹೇಳಿ. 12 ಗಂಟೆಗೆ ಅಂತ ಹೇಳಿದ್ರು ಇಲ್ಲೇ. ಸರಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಸಾಯಿಬಾಬನ ವಿಗ್ರಹ ಮತ್ತು ತುಂಬಾ ಚೆನ್ನಾಗಿರೋಂಥ ಬುಕ್ಸ್ಗಳು ಮತ್ತು ಫೋಟೋಸು ಮತ್ತು ಏನದು ರಂಗೋಲಿ ಡಿಸೈನ್ಸ್ ಅವನ್ನೆಲ್ಲ ಇಕ್ಕಿದ್ರು. ಸೊ ನನಗೇನು ಬೇಕು ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಹಾಗೆ ನನಗೆ ಇಷ್ಟ ಆಗಿದ್ದಂಥ ಒಂದು ಮೂರ್ತಿ, ಹಾಗೆ ಒಂದಷ್ಟು ಬುಕ್ಕು, ಹಾಗೆ ದೇವರ ಅಲಂಕಾರಕ್ಕೆ ಬೇಕಾಗಿರೋಂಥ ಒಂದು ಪೇಟ ಮತ್ತು ಸರ ಅಂಥವನ್ನೆಲ್ಲ ತೊಗೊಂಬಂದಿದ್ದೀನಿ. ನನಗಿನ್ನೂ ಐಟಮ್ಸ್ ಬೇಕಿತ್ತು, ಆದರೆ ಇರಲಿಲ್ಲ. ಅಂದರೆ ಸ್ಟಾಕ್ ಇಲ್ಲ, ನೆಕ್ಸ್ಟ್ ವೀಕ್ ಬನ್ನಿ ಸಿಗುತ್ತೆ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಬಂದೆ. ಮತ್ತು ಇಲ್ಲಿ ಲಲಿತ ಸಹಸ್ರನಾಮ, ಪ್ರತಿಯೊಂದು ದೇವ್ರ ಶ್ಲೋಕಗಳು, ಸಾಯಿಬಾಬನ ಒಂದು ಚರಿತ್ರೆ ಮತ್ತು ಒಂದು ಕ್ವಶನ್ಸ್ ಬರುತ್ತಲ್ಲ ಆ ಥರದ್ದೆಲ್ಲ ಇದ್ವು. ಇವಾಗ ನನಗೇನು ಬೇಕು ಅದನ್ನೆಲ್ಲ ತೊಗೊಂಡು ನಡ್ಕೋತಾ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ. ಭ್ರಮರ ಫಸ್ಟ್ ಹೋಗೋಣ ಬಾ ಅವಳು ಎಲ್ಲಿದ್ದರೂ ಕಂಫರ್ಟೇಬಲ್ ಅನಿಸಲ್ಲ. ಅವಳು ಮನೆಗೆ ಬಂದಾಗ ಮಾತ್ರ ಅವಳಿಗೆ ಒಂಥರ ಖುಷಿ ಅನಿಸೋದು. ಎಲ್ಲರೂ ಹೊರಗಡೆ ಕರ್ಕೊಂಡೋದ್ರೆ ಫಸ್ಟು ಮನೆಗೆ ಹೋಗೋಣ ನಡೀರಿ ಅಂತ ಹೇಳ್ತಿರ್ತಾಳೆ. ಸೊ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಬಾಬನ್ನ ಇಟ್ಬಿಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ ಸಾಯಿಬಾಬಾ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಆ ಸಾಯಿಬಾಬಾನ ಅನುಗ್ರಹ ನಿಮ್ಮೆಲ್ರಿಗೂ ಸಿಗಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.